ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಆದಾಯಕ್ಕೂ ಮೀರಿದ ಆಸ್ತಿ ಪ್ರಕರಣದಲ್ಲಿ ಇದೀಗ ಸಚಿವರಾದಂತಹ ಈಶ್ವರಪ್ಪ ಅವರ ಕುಟುಂಬ ಇದೀಗ ಸಿಕ್ಕಾಕೊಂಡಿದೆ ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿರುವಂತದ್ದು. ಇನ್ನು ಆದಾಯಕ್ಕೂ ಮೀರಿದಂತಹ ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣದಲ್ಲಿ ಇದೀಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ಮಗ ಮತ್ತು ಸೊಸೆಗೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಹೌದು, ಲೋಕಾಯುಕ್ತ ತನಿಖೆಗೆ ಆದೇಶದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಕ್ರಮವನ್ನ ಎತ್ತಿ ಹಿಡಿದಿರುವಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಈಶ್ವರಪ್ಪ ಕುಟುಂಬದ ಅರ್ಜಿಯನ್ನ ಇದೀಗ ವಜಾಗೊಳಿಸಿದೆ. ದೂರು ದಾಖಲಾದಾಗ ಬಿಎನ್ಎಸ್ಎಸ್ ಜಾರಿಯಲ್ಲಿರಲಿಲ್ಲ ಅನ್ನುವಂತಹ ಕಾರಣ ಇದೀಗ ಸಿಆರ್ಪಿಎಸ್ ಅಡಿಯ ತನಿಖೆ ಸಿದ್ಧವಾಗಿದ್ದು ಕೋರ್ಟ್ ಇದೀಗ ಸ್ಪಷ್ಟವನ್ನ ಪಡಿಸಿರುವಂತದ್ದು. ಆದ್ರೆ ಅರ್ಜಿದಾರರು ತನಿಖೆಗೆ ಸಹಕರಿಸಿದ್ರೆ ಮಾತ್ರ ಅವರನ್ನ ಬಂಧಿಸಂತೆ ಲೋಕಾಯುಕ್ತ ಪೊಲೀಸರಿಗೆ ನ್ಯಾಯಪೀಠ ಇದೀಗ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಆದಾಯಕ್ಕೂ ಮೀರಿದಂತಹ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಪ್ರಕರಣದಲ್ಲಿ ಇದೀಗ ಮಾಜಿ ಸಚಿವರಾದಂತಹ ಕೆಎಸ್ ಈಶ್ವರಪ್ಪ ಮತ್ತು ಅವರ ಕುಟುಂಬಕ್ಕೆ ಒಂದು ಸಂಕಷ್ಟ ಎದುರಾಗಿದೆ. ಈಶ್ವರಪ್ಪ ಮತ್ತು ಅವರ ಕುಟುಂಬದ ಸದಸ್ಯರ ವಿರುದ್ಧ ಇದೀಗ ತನಿಖೆಯನ್ನ ನಡೆಸಿ ವರದಿ ಸಲ್ಲಿಸುವಂತೆ ಇದೀಗ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ನೀಡಿದಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶವನ್ನ ಇದೀಗ ಎತ್ತಿ ಹಿಡಿದಿರುವಂತಹ ಹೈಕೋರ್ಟ್ ಇದೀಗ ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಇನ್ನು ವಿಶೇಷ ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸಿ ಇದೀಗ ಕೆಎಸ್ ಈಶ್ವರಪ್ಪ ಅವರ ಮಗ ಕಾಂತೇಶ್ ಮತ್ತು ಅವರ ಸೊಸೆ ಶಾಲಿನಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಏಕಸದಸ್ಯ ಪೀಠ ತನಿಖೆಗೆ ಇದೀಗ ಲೋಕಾಯುಕ್ತರಿಗೆ ಅನುಮತಿಯನ್ನ ನೀಡಿರುವಂತದ್ದು. ಇನ್ನು ಪ್ರಕರಣದ ಸಂಬಂಧ ದೂರು ದಾಖಲಾಗಿ 12 ವರ್ಷಗಳು ಕಳೀತಾ ಇದೆ. ಇನ್ನು ದೂರು ದಾಖಲಾದಂತಹ ಸಂದರ್ಭದಲ್ಲಿ ಬಿಎನ್ಎಸ್ಎಸ್ ಜಾರಿಯಲ್ಲಿರಲಿಲ್ಲ ಅನ್ನುವಂತಹ ಕಾರಣ, ಹಾಗಾಗಿ ಅಪರಾಧದ ಪ್ರಕ್ರಿಯೆ ಸಂಹಿತೆ ಅಂದ್ರೆ ಸಿಆರ್ಪಿಎಸ್ ನ ಅಡಿಯಲ್ಲಿ ತನಿಖೆಯನ್ನ ನಡೆಸಲು ಇದೀಗ ನಿರ್ದೇಶನವನ್ನ ನೀಡಿರುವಂತದ್ದು. ಯಾವುದೇ ಕಾನೂನಿನ ಪ್ರಕ್ರಿಯೆಗೆ ಉಲ್ಲಂಘನೆ ಆಗುವಂತಿಲ್ಲ ಅಂತ ಇದೀಗ ನ್ಯಾಯಾಲಯ ತಿಳಿಸಿರುವಂತದ್ದು. ಅದಲ್ಲದೆ ತನಿಖೆಗೆ ಸಹಕರಿಸದೆ ಹೋದ್ರೆ ಅಥವಾ ತನಿಖೆಗೆ ಸಹಕರಿಸಿದ್ರೆ ಯಾವುದೇ ರೀತಿಯಲ್ಲಿ ಸಹ ಅವರನ್ನ ಬಂಧಿಸುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇದೀಗ ಲೋಕಾಯುಕ್ತ ವಕೀಲರ ಒಂದು ರೀತಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಲ್ಲೂ ಬಂಧಿಸುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ನ್ಯಾಯಪೀಠ ನೀಡಿದೆ. ಇನ್ನು ಅರ್ಜಿದಾರರು ತನಿಖೆಗೆ ಸಹಕರಿಸದೆ ಹೋದ್ರೆ ಬಂಧಿಸುವಂತಹ ಅವಶ್ಯಕತೆ ಇರಬಹುದು ಅನ್ನುವಂತಹ ಸೂಚನೆಯನ್ನು ಸಹ ನೀಡಿರುವಂತದ್ದು. ಇನ್ನು ಅರ್ಜಿದಾರರ ಪರ ವಾದಿಸಿದಂತಹ ಹಿರಿಯ ವಕೀಲ ಅಶೋಕ್ ಅವರು ಸದ್ಯ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದ್ರೆ ಬಿಎನ್ಎಸ್ಎಸ್ ನ ಜಾರಿಯಲ್ಲಿರುವಂತಹ ಸಮಯದಲ್ಲಿ ಅಥವಾ ಜಾರಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಈ ಕೇಸ್ ದಾಖಲಾಗಿತ್ತು. ಅದೇ ರೀತಿಯಾಗಿ ಖಾಸಗಿ ದೂರು ದಾಖಲಾದಂತಹ ಬಳಿಕ ಪ್ರತಿವಾದ ಅಂದ್ರೆ ಆರೋಪಿಗಳು ಏನು ಪ್ರತಿವಾದವನ್ನ ಮಾಡಿರ್ತಾರೆ ಅದರ ಮೇಲೆ ವಿಚಾರಣೆಗಳನ್ನ ಒಳಪಡಿಸಬೇಕು ಅನ್ನುವಂತಹ ಆದೇಶವನ್ನ ನೀಡಿರುವಂತದ್ದು. ಅದೇ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿ ತನಿಖೆಗೆ ಆದೇಶವನ್ನ ನೀಡಬೇಕು ಅನ್ನುವಂತಹ ನಿಯಮವನ್ನು ಸಹ ಇದೀಗ ಜಾರಿಗೆ ತಂದಿದ್ದಾರೆ. ಇನ್ನು ಇವೆಲ್ಲವನ್ನು ಸಹ ನೋಡ್ತಾ ಹೋದ್ರೆ ಅದೇ ರೀತಿಯಾಗಿ ಸಿಆರ್ಪಿಸಿ ಅಡಿಯಲ್ಲಿ ತನಿಖೆಗೆ ಆದೇಶಿಸಲಾಗಿರುವಂತದ್ದು. ಇದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿರುವಂತದ್ದು. ಅದಲ್ಲದೆ ಖಾಸಗಿ ದೂರಿನಲ್ಲಿ ಯಾವ ಸಂದರ್ಭದಲ್ಲಿ ಅಕ್ರಮವಾಗಿ ಹಣ ಗಳಿಕೆ ಮಾಡಿದ್ದಾರೆ ಎಂಬುದರ ವಿವರವನ್ನು ಸಹ ನೀಡಬೇಕಾಗಿರುವಂತದ್ದು. ಅಂದ್ರೆ ಇದುವರೆಗೂ ಸಹ ಯಾವುದೇ ವಿವರವನ್ನ ನೀಡಿಲ್ಲ. ಆ ವಿವರಣೆಯನ್ನು ಸಹ ಇದೀಗ ನೀಡಬೇಕಾಗಿರುವಂತದ್ದು. ಅಂದ್ರೆ ಚೆಕ್ ಲಿಸ್ಟ್ ನಡೀತಾ ಇದೆ. ಆದ್ರಿಂದ ಖಾಸಗಿ ದೂರು ಮತ್ತು ತನಿಖೆಗೆ ಆದೇಶಿಸಿರುವಂತಹ ಕ್ರಮವನ್ನ ಇದೀಗ ರದ್ದುಪಡಿಸಬೇಕು ಅಂತ ಇದೀಗ ಕೋರಿಕೆಯನ್ನ ಇಟ್ಟಿದ್ದಾರೆ. ಅದಕ್ಕೆ ಆಕ್ಷೇಪಿಸಿದಂತಹ ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅವರು ನೋಡಿರುವಂತಹ ವಿಚಾರಣಾ ನ್ಯಾಯಾಲಯದ ತನಿಖೆ ಆದೇಶದಲ್ಲಿ ಯಾವುದೇ ಕಾನೂನು ದೋಷಗಳಿಲ್ಲ, ಆದ್ರಿಂದ ಅರ್ಜಿಯನ್ನ ವಜಾಗೊಳಿಸಬೇಕು ಅಂತ ಇದೀಗ ಕೋರಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಯಾವೆಲ್ಲ ರೀತಿಯಲ್ಲಿ ಯಾವ ಪ್ರಕರಣವನ್ನ ಇದು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ನೋಡೋದಾದ್ರೆ, ಮಾಜಿ ಸಚಿವರಾದಂತಹ ಕೆಎಸ್ ಈಶ್ವರಪ್ಪ ಅವರು 2006ರಲ್ಲಿ ರಾಜ್ಯ ಜಲಸಂಪನ್ಮೂಲ ಸಚಿವರಾದಂತಹ ಬಳಿಕ ಶಿವಮೊಗ್ಗದಲ್ಲಿ ತಮ್ಮ ಪುತ್ರ ಮತ್ತು ಸೊಸೆಯ ಹೆಸರಿನಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂತಹ ಚರ ಮತ್ತು ಸ್ಥಿರಾಸ್ತಿಯನ್ನ ಖರೀದಿ ಮಾಡಿರ್ತಾರೆ. ಮೂವರು ಜಂಟಿಯಾಗಿ ಹಲವು ಶೈಕ್ಷಣಿಕ ಸಂಸ್ಥೆಗಳು, ಕೈಗಾರಿಕೆಗಳು, ಆಟೋಮೊಬೈಲ್ ಶೋರೂಮ್ಗಳನ್ನ ನಡೆಸ್ತಾ ಇರ್ತಾರೆ. ಇನ್ನು ಈಶ್ವರಪ್ಪ ಕೇವಲ 3.5 ವರ್ಷದಲ್ಲಿ 100% ಅಧಿಕ ಆಸ್ತಿಯನ್ನ ಸಂಪಾದನೆ ಮಾಡಿರ್ತಾರೆ. ಏನು ಇವಾಗ ಯಾವೆಲ್ಲ ಆಸ್ತಿ ಹೇಳಿದ್ನಲ್ಲ,
ಸ್ಥಿರಾಸ್ತಿ ಆಗಿರ್ಬೋದು, ಚರಾಸ್ತಿ ಆಗಿರ್ಬೋದು, ಈ ಎಲ್ಲ ಆಸ್ತಿಗಳಿಂದ ಕೇವಲ 3.5 ವರ್ಷದಲ್ಲಿ 100ರಷ್ಟು ಅಧಿಕ ಆಸ್ತಿಯನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಅದರಿಂದ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿಯಲ್ಲಿ ಇದೀಗ ಭ್ರಷ್ಟಾಚಾರ, ಅಕ್ರಮ ಆಸ್ತಿ ಸಂಪಾದನೆ ಮತ್ತು ಅಧಿಕಾರ ದುರುಪಯೋಗ ಆರೋಪದ ಮೇರೆಗೆ ಇದೀಗ ತನಿಖೆಯನ್ನ ನಡೆಸಲು ಇದೀಗ ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸುವಂತೆ ಕೋರಿ ಇದೀಗ ವಕೀಲ ಬಿ ವಿನೋದ್ 2021ರಲ್ಲಿ ಖಾಸಗಿ ದೂರನ್ನ ಸಲ್ಲಿಸಿರ್ತಾರೆ. ಒಟ್ಟಾರೆಯಾಗಿ ಈ ಕೇಸ್ 12 ವರ್ಷದಿಂದ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಅದೇ ರೀತಿಯಾಗಿ ಈ ಕೇಸ್ನಲ್ಲಿ ಯಾರು ಯಾವುದೇ ರೀತಿಯಲ್ಲೂ ತನಿಖೆ ನಡೆಸಬೇಕಾದ್ರೆ, ವಿಚಾರಣೆ ನಡೆಸಬೇಕಾದ್ರೆ ಸರಿಯಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಅಂದ್ರೆ, ತನಿಖೆಗೆ ಸಹಕರಿಸಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಬಹುದು. ಆದ್ರೆ ಎಲ್ಲಾ ರೀತಿಯಲ್ಲೂ ಸ್ಪಂದನೆಯನ್ನ ಕೊಟ್ಟು ಎಲ್ಲಾ ರೀತಿಯಲ್ಲೂ ಸಹ ಸ್ಪಂದಿಸುತ್ತಾ ಹೋದ್ರೆ ಯಾವುದೇ ರೀತಿಯಲ್ಲೂ ಸಹ ಬಂಧಿಸುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಲೋಕಾಯುಕ್ತರ ಕೊಟ್ಟಿರುವಂತಹ ಆದೇಶದ ಮೇರೆಗೆ ಪೊಲೀಸರು ಯಾವೆಲ್ಲ ರೀತಿಯಲ್ಲಿ ಈ ಕೇಸ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.